ಮುಂಗಾರು ಚುರುಕಾಗಿದೆ. ಪಶ್ಚಿಮ ಘಟ್ಟದ ಜಲಪಾತಗಳಿಗೆ ಈಗ ಜೀವ ಕಳೆ ಬಂದಿದೆ. ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೀತಾ ಇದೆ ಬಾಬಾ ಫಾಲ್ಸ್. ಬಂಡೆಗಳ ಮೇಲಿಂದ ಹರಿದು ಬರ್ತಾ ಇರೋ ಜಲಸಿರಿಗೆ ಜನ ಫುಲ್ ಫಿದಾ ಆಗಿದ್ದಾರೆ. ಪ್ರವಾಸಿಗರನ್ನ ಸೆಳೀತಾ ಇದೆ ಬಾಬಾ ಫಾಲ್ಸ್. ಬಂಡೆಗಳ ಮೇಲಿಂದ ಹರಿದು ಬರ್ತಾ ಇರೋ ಜಲಸಿರಿಗೆ ಜನ ಫಿದಾ ಆಗಿದ್ದಾರೆ. ಹಸಿರಿನಿಂದ ಕಂಗೊಳಿಸ್ತಾ ಇದೆ ಪಶ್ಚಿಮ ಘಟ್ಟಗಳ ಪ್ರದೇಶ. ಮಹಾರಾಷ್ಟ್ರ ಮತ್ತು ಬೆಳಗಾವಿ ಗಡಿಯಲ್ಲಿರುವ ಬಾಬಾ ಫಾಲ್ಸ್ 100 ಅಡಿ ಮೇಲಿಂದ ಜಲಪಾತದ ಜಲವೈಭವ ಕಣ್ಣಿಗೆ ಮುದ ನೀಡ್ತಾ ಇದೆ. ಜಲಪಾತದ ಅಮೋಘ ದೃಶ್ಯದ ಜೊತೆ ಆಕರ್ಷಣೀಯ ಝರಿಗಳು. ಜಲಪಾತದ ಜೊತೆಗೆ ಮಂಜಿನ ಮಳೆಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ನಿಸರ್ಗದ ಜೊತೆಗೆ ಉಭಯ ರಾಜ್ಯಗಳ ಪ್ರವಾಸಿಗರು ವೀಕೆಂಡ್ನಲ್ಲಿ ಬಂದು ಮಸ್ತಿ ಮಾಡ್ತಾ ಇದ್ದಾರೆ. ಮುಂಗಾರು ಚುರುಕುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪಶ್ಚಿಮ ಘಟ್ಟಗಳ ಜಲಪಾತಗಳಿಗೆ ಈಗ ಜೀವ ಕಳೆ ಬಂದಿದೆ. ಅದರಲ್ಲಿ ಒಂದು ಬಾಬಾ ಫಾಲ್ಸ್ನಲ್ಲಿ ಆ ಝರಿಯನ್ನು ನೋಡೋದಕ್ಕೇ ಜನ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ನಿಸರ್ಗದ ಜೊತೆಗೆ ಉಭಯ ರಾಜ್ಯಗಳ ಪ್ರವಾಸಿಗರನ್ನು ಬಾಬಾ ಫಾಲ್ಸ್ ಸೆಳೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನ ಬಾಬಾ ಫಾಲ್ಸ್ನತ್ತ ಧಾವಿಸ್ತಾ ಇದ್ದಾರೆ. ವೀಕೆಂಡ್ನಲ್ಲಿ ಫುಲ್ ಮಸ್ತಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಬೆಳಗಾವಿಯಲ್ಲಿ ಬಹಳ ಫಾಲ್ಸ್ ಬೇರೆ ಇದೆ. ಸೊ ಅದರಲ್ಲಿ ಎಸ್ಪೆಷಲಿ ಈ ಕಡೆ ಚೋರ್ಲಾ ರೋಡಲ್ಲಿ ಹೋದ್ರು ಅಲ್ಲೂ ಜಾಸ್ತಿ ಇದೆ. ಈ ಕಡೆ ತಿಲ್ಲಾರಿ ರೋಡ್ ಹತ್ರ ಬಂದ್ರೂ ಜಾಸ್ತಿ ಇದೆ. ಸೊ ಈ ಕಡೆನೂ ತುಂಬ ಫಾಲ್ಸ್ ಇದೆ. ಸೊ ಒಂದು ತಿಲ್ಲಾರಿ ಹತ್ರ ಇನ್ನೊಂದೆರಡು ಫಾಲ್ಸ್ ಇದೆ ಅಲ್ಲಿ. ಬಟ್ ಈ ಕಡೆ ಈ ಬಾಬಾ ಫಾಲ್ಸ್ ಅನ್ನೋದನ್ನ ನಾವು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದಿರೋದು. ಚೆನ್ನಾಗಿದೆ, ಎಲ್ಲ ಸುತ್ತಲೂ ಭಾಳ ಚೆನ್ನಾಗಿದೆ. ಇನ್ನೂ ಜೋರಾಗಿ ಮಳೆ ಆಗಬೇಕು. ಮಳೆ ಈಗ ಪ್ರಾರಂಭ ಆಗಿದೆ. ನಮ್ಮ ಮಗನ ಒಂದು ಹುಟ್ಟುಹಬ್ಬದ ಸಮೇತ ಇವತ್ತು ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಹಾಲಿಡೇ ಇರೋದ್ರಿಂದ ಫ್ಯಾಮಿಲಿ ಸಕಟ್ ಬಂದಿದ್ದೀವಿ. ತುಂಬ ಜನ ಇದ್ದಾರೆ. ಚೆನ್ನಾಗಿ ಅನಿಸ್ತಾ ಇದೆ. ಒಳ್ಳೆ ಫಾಲ್ಸು, ಬೆಸ್ಟ್ ಚೆನ್ನಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.